ಆತಾಗ ಈಕಿಗೆ ಜಯಕ್ಕಗ ಅವ್ರು ಅಕ್ಕಿವ ಅವ್ರಿಕಾಯಿ ಅವ್ರು ಹೊಲ್ದಾನು ಅನ್ನೋದು ಗೊತ್ತಾಗಿಲ್ಲ ಉಂಬುಷನಿಗೆ ವನವಲೆ ಬರೋಬ್ಬರಿ ತಪ್ಪಿಗೆ ಹಾಕಿದೆ ಬಿಡು. ಯವ್ವ ಹೊಳೆ ಬನ್ನಿ ಇಂದಿತ್ತ ದಡಾನು ಹೋಗಿ ಒಳಗೆ ಮುಕ್ಕೊಂಬಿಡ್ತೇನೆ. ಕಲಮ ಕಲಮ ಯಾದೆ ಯಾದೆ ಅಲ್ಲ ಇದು ಪ್ರೇಮಿ ಮಗ ಇದೆ. ಇಲ್ಲಿ ಅದಕ್ಕೆ ಬಂದತ್ವ ಇದೆ. ಮತ್ತೇನಾರ ಎಣಿಗೆ ಕಾಸಿ ಸಾಣ ಮತ್ತೆ ಕೇಳಂತಡಿ. ಕಲಮ ಅವ ಹೇಗೆ ಸ ಎಣ್ಣೆ ಇದೆ ಅದು ಆಟ ಐತಂತಲ್ಲ ಅದ್ರಾಗ ಎಣ್ಣೆ ಹಾಕಿ ಕೊಡ್ಬೇಕಂತ ನೋಡು. ಯಾರ ನೀನು ನಮ್ಮವ್ವ ಪ್ರೇಮಮ್ಮ ಹೇಳಕ ಸಣ್ಣಂಗ ಕಲ್ಲ ದೊಡ್ಡವ್ರ ಮನೆಗೆ ಹೋಗಿ ನೀನೆ ಮಮ್ಮಿಗೆ ಎಣ್ಣೆ ಕೊಡ್ತಾನೆ ಅಂದಿದ್ಲಂತ ಹೋಗಿ ಸೋಮ ಅಂತಂದು ಹೇಳ ಕೊಡ ಎಣ್ಣೆ ಕೊಡ್ಬೇಕಂತ ಕೊಡಬೇ ದಡನ ಸಾಲಿಗೆ ಹೋಗ್ಬೇಕು ಕೊಡಬೇ ನಾನು ಇವನವಲ್ಲಿ ನೋಡು ಮತ್ತೆ ಹುಡುಗನ ಕಸೈತ್ ನೋಡ ಇವ ದೌಡ ಕೊಡಬೇ ನಾನು ಸಾಲಿಗೆ ಹೋಗ್ಬೇಕೆ ಕಲ್ಲಮ್ಮ. ಹಿಂದಾಗಡೆ ಬರೋಗ ಇಲ್ಲಿ ಹೋಗಿ ಎಣ್ಣೆ ಹಿಂದಾಗಡೆ ಬಾ ಕೊಟ್ಟು ಕಳ್ಸೋನಿ. ನಾ ಸಾಲಿಗೆ ಹೋಗ್ಬೇಕು ಬೇ ತಗ ಕೊಡು ಈಗ ಹೋಗ್ಬೇಕು ನಾನು ನಮ್ಮ ಮಮ್ಮಿ ಯಾಕೆ ಸೋಮ ಅಂತಂದೆ. ಎಲ್ಲಿ ತಗೋ ಇಲ್ಲ ಈಗ ನಾಳೆ ನಾಡ್ದಾರ ಕೊಡ್ತಾನೆ ಅಂತಂದು ಹೇಳಿ ಮೋಗ ಇಲ್ಲ ಹೇಳ್ತಾನೆ ತಗೋ ಮಮ್ಮಿಗೆ. ನೀರೊಂದ ಇವ ಏನು ಎಣ್ಣೆ ಕಂಡತೆ ಇಲ್ಲ ಅನ್ನೋ ರೀತಿ ಮಾಡ್ತತೆ ಇವ ಏನು ಅದೊಂದು ಹೊಟ್ಟೆ ಎಣ್ಣೆ ತಗೊಂಡು ಎಲ್ಲರೂ ಓಡಿ ಹೋಗಿದ್ದಾನೆ ನಾನು ನೋಡ್ತೀಯ ಹಬ್ಬದ ದಿನಾನ ಹುಡುಗನ ಎಣ್ಣೆ ಸೋಮ ಅಂತಂದು ಕೇಳಾಕಸೈತಿ ಇವನವಲೆ ಏನು ಕಾಣ್ಲಾರದ ಎಣ್ಣಿಕ್ಕಿದು ಒಂದು ಹೊಟ್ಟೆ ತಗ ತಗ ಮತ್ತೆ ಆ ಹುಡುಗನ ಕಸೈತಿ ನೋಡ. ಆ ಹುಡುಗ ಇಲ್ಲಿ ಬಾಗಲ ನಿಂತ್ಕೊಂಡೆ ಕಲ್ಲಮ್ಮ ಕಲ್ಲ ಸಣ್ಣವ ಕಲ್ಲ ದೊಡ್ಡವ ಡನಲ್ 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 ಗಂಟಿ ಹೊಡ್ಯಾಕತ್ ಬಿಟ್ಟೈತಿ ಹಂಗ ಇವಾತಾಗ ಅತ್ತಾಗಿತ್ತಾಗ ಮಂದಿ ನೋಡಿದ್ರ ಏನಂತಾರ. ಮೊದ್ಲ ಒಳಗೆ ಹೋಗಿ ಮಕ್ಕೊಂತಾನೆ ಇಂಕೆ ಹಡ್ಬಿಟ್ಟಿ ಪ್ರೇಮಿ ಬಂದ್ರು ಬಂದ್ಲ ಅತ್ತಾಗ ಸರೋಜಿ ಎಲೇ ಸರೋಜಿ ಎಲ್ಲತ್ನ ನೋಡ ಒಳಗೆ ಐತಿತನ ಓನ ಅನ್ವಲ್ವ ಯಾರೇ ಜಾಕನ ನಾ ಕಲ್ಲಿನ ಅನ್ಕೊಂಡಿದ್ದೆ ಬಾರ ಅಂಗಡಿ ಹೊಂಟಿದ್ದೆ ಬಿಡ ಎಲ್ಲ ಕಾಣಲಿಲ್ಲಲ್ಲ ಹೊರಗೆ ಏನು ಅಡುಗೆ ಮಾಡಕತ್ತೀನಿ ಹೂನ ಹಬ್ಬದ ಅಡಿಗೆ ಮಾಡ್ಬೇಕು ಮಾಡಕತ್ತಿದ್ದೆ ನಿಂದು ನಾನೇ ಮಾಡೋ ಕೂಡ ಒಂದೀಟ ಕಡ್ಲಿ ಬೇಳೆ ಹುಗ್ಗಿ ಮಾಡ್ಬೇಕಂತಂದು ಮಾಡಿದ್ನೆ ಬೆಲ್ಲ ಸ್ವಲ್ಪ ಇತ್ತು ಅದಕ್ಕೆ ಅಂಗಡಿಗೆ ಹೋಗಿದ್ದೆ ಹೊಂಟಿದ್ದೆ ತಂಬ್ರಾಕ ಕಾಣಲಿಲ್ಲಲ್ಲ ನೀನು ಅದಕ್ಕೆ ಒಳಗದಾಣ ಅಂತಂದು ಕರೆದೆ ನಾನು. ಹೌದನೇ ನಾನು ಅದನ್ನ ಮಾಡಕತ್ತಿದ್ದೆ ಬಿಡ ಗೋಧಿ ಹುಗ್ಗಿ ಮಾಡ್ಬೇಕು ಅಂದ್ಕೊಂಡೆ ಗೋಧಿ ನೆನಾಕಿಲ್ಲ ಏನಿಲ್ಲ ಇನ್ನೇನು ಈಗ ನೆನಾಕಿದ್ರೆ ಅಲ್ಲೇ ಗೋಧಿ ಹುಗ್ಗಿ ಹಾಕತಿ ಅದಕ್ಕೆ ಬ್ಯಾಡ ತೆಗಿಯತ್ತಾಗಂತಂದು ನೀರು ಕಡ್ಲಿಬೇಳೆ ಹುಗ್ಗಿನ ಮಾಡ್ತಾನೆ ನಾನು. ತಿನ್ನಾಗಲ್ಲ ಬಿಡ ಇವ ಕಡ್ಲಿಬೇಳೆ ಹುಗ್ಗಿ ಅಂದ್ರೆ ಹೊತ್ತಾಗ ಅದಕ್ಕೆ ಇಡೀ ಪುರ್ಟೇಕ ಒಂದು ತೊಟ್ಟಗೆ ಮಾಡಿದ್ರತ್ತಂತಂದು ಬೆಲ್ಲ ತರಕ ಹೊಂಟಿದ್ದೆ ನಾನು. ಹೌದನೇ ಎಲ್ಲಿ ನಿನ್ನೆ ಬರಲಿಲ್ಲ ಇವತ್ತಾಗ ಇವ ಎಲ್ಲಿ ಬರ್ತೀಯ ಸರೋಜಕ್ಕ ಹೊರಕ್ಕೆ ಹೋಗಿದ್ದೆ ನಿನ್ನೆ ಅವ್ರಿಕಾಯಿ ಹರ್ಕೊಂಬಂದ್ರಾತಂತಂದು ಹೋದ್ರೆ ಒಂದು ಅವ್ರಿಕಾಯಿ ಇಲ್ಲ ಇವಾಗ ಗಿಡದಾಗ ಎಲ್ಲ ಸಾಚಿ ಮಾಡಿ ಕಸ ಹೊಡೆದಾರ ಗಿಡನ. ಹೌದಾ ಯಾವನವಲ್ಲೇ ಅವ್ರ ಸೇರ್ಲಿ ಯಾವ ಹುರ್ಕೊಂಡು ಹೋಗಿದ್ದಾವ ನೋಡ. ಮತ್ತೇನು ಮಾಡಲಿವ ಇದು ನನ್ನ ಗಂಡನ ತಂದಿದ್ದಿಲ್ಲ ಮತ್ತು ಬ್ಯಾಡ ಅಂದಿದ್ದೆ ನಾನು ಸಂತೆ ತರೋದು ಅದಕ್ಕೆ ಕಲ್ಲಿ ಕೇಳಿದೆ ಕಲ್ಲಿ ತಗೋರಿವ ಇದು ಇಷ್ಟದವು ತಗೋ ಸುಲ್ಕೊಂಡು ಮಾಡಿ ಎಡಿ ಮಾಡಿ ಹೋಗ ಅಂತಂದ್ಲ ಮತ್ತು ಅಕ್ಕಿ ಹತ್ರನ ಇಸ್ಕೊಂಡು ಮಾಡಿದೆ ಪಲ್ಯನ ಕಲ್ಲೀರ್ ಮನ್ಯಾಗ. ಹಾಗ ಆಕಿ ಗಂಡ ಸಂತಿಗೆ ಹೋಗಿಲ್ಲ ಇವಾರ ಇಲ್ಲೇ ಪಾಲ್ಗಟ್ಟಿ ಮ್ಯಾಗ ಇದ್ದ ಯಾಕ್ರಿ ಸಂತಿಗೆ ಹೋಗಿಲ್ಲ ಅಂದ್ರಿ ಅಂದೆ ನಾನು. ಇಲ್ಲಿ ಬಿಡ್ರಿ ಎಲ್ಲಿಂದ ತತ್ತೀರಿ ರೊಕ್ಕನ ವಾರ 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 ಶಾಂತಿ 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 ಅಂದ್ರೆ ಅದಕ್ಕೆ ಈ ವಾರ ಹೋಗೋದೇ ಇಲ್ಲ ನೋಡ್ರಿ ಹಬ್ಬದ್ದೇನೇನಿಲ್ಲ ನೋಡ್ರಿ ಅವ್ರಿಕಾಯಿ ತಂದಿಲ್ಲ ನೋಡ್ರಿ ನಾನು ಅಂತಂದ. ಹೌದಾ ಮತ್ತು ಕಲ್ಲಿ ಎಷ್ಟು ಗಂಡ ಕಾಯಿ ಕೊಟ್ಲ ನನಗೆ ಇಡೀ ನನ್ನ ಗಂಡ ಸಂತೆ ತಂದಿತ್ತೆ ತಗೋ ಇವನ್ನ ಮಾಡ್ಕೊ ಹೋಗ ಅಂತಂತ. ಹೌದಾ ಹಂಗಂದ್ರೆ ಏನಾರು ಹೊರತಿಗಿರ್ತಾಗೈತೆ ಜಯಕ ಏನು ಒಟ್ಟು ಒಂದು ಗೊತ್ತಾಗಲ್ಲ ಸರೋಜಕ್ಕ ನಂಗೆ ಕೇಳಿದೆವು ಮತ್ತು ನಾನು ಯಾರು ಹರ್ಕೊಂಡು ಹೋಗಿದ್ದ ತಗೋ ಹಬ್ಬ ಐತಲ್ಲ ಅಂತಂದು ಹಂಗೆ ಹಿಂಗೆ ಅಂದಕ್ಕೆ ಪಾಲ್ಸಿ ಮಾಡಿದ್ಲ. ಪಾಲ್ಸಿ ಮಾಡೋದಕ್ಕೆ ತಗೋ ಇಸದ ಅವ್ರಿಕಾಯಿ ನಾ ಮುಂಜಾನೆ ಪಲ್ಯ ಮಾಡಿ ಎಡಿ ಹಿಡ್ದಾನಿ ತಗೋ ಇವನ್ನ ಮಾಡ್ಕೊ ಹೋಗು ಅಂತಂದು ಒಂದು ದಿವಸ ಒಂದು 5 ಕಿಲೋದಷ್ಟು ಅವ್ರಿಕಾಯಿ ಕೊಟ್ಲ ನಂಗೆ. ಹಾಗೋ ನಾವು ಹಾಕಿ ಅವ್ರಿಕಾಯಿ ಕೊಟ್ಟಾಳಂದ್ರೆ ಹೊರತಾಗೈತದ ಒಳಗೆ 5 ಕಿಲೋ ಅವ್ರಿಕಾಯಿ ಹಾಕಿ ಹೆಂಗೆ ಕೊಡ್ತಾಳ ಕ್ಯಾಟ ಜುಗ್ಗಾಕಿ ಏನವ ಒಟ್ಟು ಒಂದು ಗೊತ್ತಾಗಲ್ಲ ನನಗೆ ಬರಾಬರಿ ಬೈದು ಬಂದು ಅಂದ್ಬಿಡ ನಾನು ಆಕಿ ಮುಂದೆ ಬೈದೆ ಹಂಗೆ ಹಿಂಗೆ ಹಾವು ಕಡಿಲಿ ಈ ಚೋಳ ಕಡಿಲಿ
ಹಂಗೆ ಹೋದ್ನಾಡು ಹೊಳ್ದಂಗೆ ಆಗಲಿ ಹಂಗೆ ಹಿಂಗೆ ಬಯಕತ್ನ ಏಯ್ಯ ಹಂಗಾಕೆ ಬೈತಿ ಬಿಡ ಇವ ಜಯಕ ಹಬ್ಬದ ದಿನ ಯಾರು ಹರ್ಕೊಂಡು ಹೋಗಿದ್ದಾವ ಬಿಡು ಅಂತಂದಂತ ಹಾಂ ಪಕ್ಕ ಕಲ್ಲಿದ ಹೊರತಾಗೈತಿ ಹಾಂ ಜಯಕ ಕಲ್ಲಿದ ಹೊರತಾಗೈತಿ ನೋಡೋದು ಹಂಗಂತ್ಯಾ ನೋಡೋಣ ತಡಿ ನೋಡೋಣ ಇವತ್ತೊಂದು ದಿನ ಮುಗಿಲಿದೆ ಹಬ್ಬ ಮುಗಿದಿಂದ ಬರಾಬರಿ ಕೈ ಆಡ್ಸ್ತಾನೆ ಆಕಿನ ಕಲ್ಲಿನ ನಾನು ಮುಂದೆ ಪಾಸಿ ನಾಟಕ ಹೋಗದೆ ನಾನು ಅವರಿಕಾಯಿ ತೊಗೊಂಡು ನನಗೆ ಹೊಳ್ಕೊಟ್ಟಾಳ ಕೆಟ್ಟ ಊಟ ಮುಳಿನ ಕುಟ್ಟ ಅದಕ್ಕೆ ಹೊರತಾಗೈತೋ ಹಾಕಿದ ಇವ ನೋಡೋಣ ನೋಡೋಣ ಈಗ ಇವತ್ತೊಂದು ದಿನ ಹೋಗಿ ನಾಳೆ ಹೋಗಿ ಬರೋಬ್ಬರಿ ಜಾಡಿಸ್ತಾನೆ ಮನ್ಯಾಗ ಹಂಗೆ ಮಾಡೆ ನಾನೇ ನಿಮ್ಮ ಮನೆ ಕಡೆ ಬರ್ತಾನೆ ಮಧ್ಯಾಹ್ನ ಕಡೆ ಅವಾಗ ಹೋಗೋಣ ಹೋಗಿ ಹಂಗೆ ಮಾತಿಗೆ ಹಚ್ಚಾನ ಕಡ್ಲಿನ ಹೆಂಗೆ ಬರ್ತದೆ ನೋಡಿ ಹೊರಗೆ ಬಾಯಿ ಹಂಗೆ ಮಾಡಂತ ಎಷ್ಟು ಜೀವ ಮರ ಅಂತ ಗೊತ್ತಾನೆ ಸರೋಜಕ್ಕ ಎಷ್ಟು ಹಾಕೊಂಡ ಕಾಯಿ ಒಂದು 3-4 ಕೆಜಿ ಕಾಯಿ ಹಾಕಿದ್ವು ಅದ ತಗೋರ ಅಕ್ಕಿನ ಹೊರ್ತಾ ಹಾಕ್ಯಾಳ ಮತ್ತೆ ಯಾರಿಗೆ ಗೊತ್ತಿತ್ತು ನಿಮ್ಮ ಮುಂದಾಗ ಬಳ್ಳಿ ಐತೆ ಅನ್ನೋದು ಆಕಿಗೆ ಗೊತ್ತಿರ್ತೈತಿ ಕಲ್ಲಿಗೆ ಇವ ಮೊನ್ನೆ ಬಂದಿತ್ತಲ್ಲ ನನ್ನ ಕೂಟ ನಾನು ಆಕಿ ಕೂಡ ಹೋಗಿದ್ವಿ ಅಯ್ಯ ಜಗ್ಗಕಾಯಿ ಇವಲ್ಲ ಅವರಿಕಾಯಿ ಜಗ್ಗ ಹಾಕೊಂಡು ನಡಿ ಅಂದ್ಲ ಬೇಡ ಬಿಡ ಇವ ಸಂಕ್ರಮಣಕ್ಕೆ ಬರ್ತಾವೆ ಅಂತಂದು ಹೇಳಿ ಹೊಳ್ಳಿ ಕರ್ಕೊಂಬಂದಿದ್ದೆ ನಾನು ಹಂಗಂದ್ರೆ ಪಕ್ಕ ಹಾಕಿದ ಹೊರತಾಗಿದೆ ಅದು ಸರೋಜಕ್ಕ ನಾ ಹೇಳಿಲ್ಲ ಹಾಕಿದ ಹೊರತಾಗೈತಿ ಅಂತಂದು ನನಗೆ ಈಗಲೇ ಕರೀತು ನೋಡ ಸರೋಜಕ್ಕ ನೋಡ ಕಲ್ಲಿ ಎಷ್ಟರ ಸುಳ್ಳು ಸೊಟ್ಟು ಹೇಳ್ತೈತಿ ಅಲ್ಲ ನನ್ನ ಅವ್ರಿಕಾಯಿ ತೊಗೊಂಡು ನನಗೆ ಕೊಟ್ಟು ನೋಡ್ತೀಯ ನನಗೆ ತೆಪ್ಪಿಗೆ ಹಾಕಿ ಕಳಿಸಿದ್ಲು ನಿನ್ನೆ ಹಬ್ಬದ ದಿನಾನು ನಿನ್ನೆ ಅಲ್ಲದ ಮೊನ್ನೆ ಆಕಿ ಪ್ರೇಮಿ ಗಿಡ ಪ್ರೇಮಿ ಓಣಿ ತುಂಬನ ಚೀತು ಹಳೆ ಅಂದು ಹೋದ್ಲ ಇವ ಆಕಿದೇನ ಒಂದು ಆಟ ಎಣ್ಣೆ ಸೋಣಿತ್ತಂತ ಹೋಳಿ ಕೊಟ್ಟ ಇಲ್ಲ ತಿಂಗಳ ಮ್ಯಾಗ ಆತಂತ ಮತ್ತು ಮನೆಗೆ ಬಂದು ಬೇಕಿಲ್ಲ ಇವ ನಾವಲ್ಲ ಏನು ನಾಟಕ ಪಾಲ್ಸಿ ಮಾಡ್ತೈತೆ ಇವ ಆಕಿ ಬಂದಾಳ ಮನೆಗೆ ನಾಟಕ ಪಾಲ್ಸಿ ಮಾಡಿ ಮುಕ್ಕೊಂಡ ಬಿದ್ದು ಬಂದ ನಾನು ಅಂತಂದೆ ಹೊಳ್ಳಿ ನಾ ಹೋಗಿ ನೋಡೋದ್ರಾಗ ಆಲಿ ಎದ್ದು ಬಂದಿಂತ ಹೊರಗೆ ಇವ ನಾವಲ್ಲೇ ಅದ್ರದ್ದು ಬರೇ ಪಾಲ್ಸಿ ನಾಟಕ ಅದಾನ ಸರೋಜಕ್ಕ ನೀನೆ ಮಧ್ಯಾಹ್ನ ಕಡೆ ಬಾ ನಮ್ಮ ಮನೆ ಕಡೆ ಅವಾಗ ನೋಡೋಣ ತೊಗೊಳೋಣ ಏರ್ಗಾಯಿ ತೊಗೊಳೋಣ ಆಕಿ ಹೇಳ್ಬಿಟ್ಟು ಆತವ್ರ ಅಡುಗೆ ಮಾಡ್ಬೇಕು ತೋರ ಇವ ನಾ ಇನ್ನೂ ಏನಿಲ್ಲ ಅಂದೆ ಬಾ ಹೊಕ್ಕಂತವ್ರಿ ಇವ ನಾನು ಅಂಗಡಿಗೆ ಹೋಗಿ ಬೆಲ್ಲ ತೊಗೊಂಡು ಹೋಗಿ ಅಡುಗೆ ಮಾಡ್ಬೇಕಿನ್ನ ಆಕೆಗೆ ಕಲ್ಲಿ ಹಿಡಿಬಿಟ್ಟಿಗೆ ಬರಾಬರಿ ಮಾಡಿಸ್ಬೇಕು ಮದುವೆನ ಮಾನಸಗಂಗೆ ಅವಳೇ ನನ್ನ ಅಂತರಗಂಗೆ ನನ್ನಾಣೆ ಪಯಣ ಪ್ರೀತಿಯ ಕಡೆಗೆ ಪ್ರಯಾಣ ಪ್ರೀತಿಯ ಜೊತೆಗೆ ಮಾನಸಗಂಗೆ ಅವಳೇ ನನ್ನ ಅಂತರಗಂಗೆ ನನ್ನಾಣೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಗೌಡ್ರಿ ಇವ್ರೆ ಇಲ್ಲಿ ಯಾಕೆ ಮಕ್ಕೊಂಡ್ರಪ್ಪ ಇವ್ರೆ ಟೈಟ್ ಗಿಟ್ ಆಗ್ಯಾರ ಮತ್ತೆ ಗೌಡ್ರೆ ಗೌಡ್ರೆ ರೀ ಗೌಡ್ರೆ ಹೇಳ್ರಿ ಹಿಂಗೆ ಯಾಕೆ ಮಕ್ಕೊಂಡ್ರಿ ರೋಡ್ನಾಗ ಶಂಕ್ರನೇ ಅದೇನಿಲ್ಲ ಬಿಡಲೆ ಹಂಗೆ ರೋಡ್ ಆರಾಮಾಗಿ ಖಾಲಿ ಇತ್ತಲ್ಲ ಹಂಗೆ ಮಕ್ಕೊಂಡಿದ್ದೆ ನಾನು ಹಿಂಗೆ ಹೊಲಕ್ಕೆ ಹೋಗಿ ಬರಾಕತ್ತಿದ್ನೆ ಹಾಗೆ ಮಕ್ಕೊಂಡಿದ್ದೆ ಈಗ ನೀ ಈ ಕಡೆ ಹೊಂಟಿಯಲ್ಲ ನಾನು ಹಂಗೆ ಅಡ್ಡಾಡ್ಕೊಂತ ಹೊಂಟಿದ್ದೆ ಬಿಡ್ರಿ ಗೌಡ್ರ ಹೊಲಕ್ಕೆ ನೀವು ಇಲ್ಲಿ ಮಕ್ಕೊಂಡಿದ್ರಲ್ಲ ನಾ ಏನಾರ ಟೈಟ್ ಗಿಟ್ ಆಗ್ಯಾರನ ಮತ್ತು ಗೌಡ್ರು ಅಂತಂದು ಬಂದೆ ಹೋಗ್ಲೆ ಹಂಗೇನಿಲ್ಲಪ್ಪ ಹೌದೇನ್ರಿ ಈಗೇನು ಹೊಲಕ್ಕೆ ಹೋಗಿ ಹೊಂಟಿರೇನ್ರಿ ಮನೆಗೆ ಹ್ಞೂ ಮರಯ್ಯ ನಿಮ್ಮ ಮನೆಗೆ ಹೊಂಟಿದ್ದೆ ಆಗ ಕಾಲು ಯಾಕತ್ತಿದ್ವಲ್ಲ ಹಂಗೆ ಮಕ್ಕೊಂಡಿದ್ದೆ ಇಲ್ಲೇ ಆತ ರೀ ಮನೆಗೆ ಹೋಗ್ರಿ ಹಂಗಂದ್ರೆ ನಾನು ಅಡ್ಡಾಡ್ಕೊಂತ ಹೋಗ್ಬರ್ತೇನೆ ಹೊಲಕ್ಕೆ ಆತು ಬಾ ಹೋಗೋಣ ಯಾಕೆ ಶಂಕರ ನೋಡಲಿಲ್ಲ ಹಿಡ್ಕೊಂಡಿನ ಗಟ್ಟೆಗೆ ಕಲಾವತಿ ಈಕೆ ಎಲ್ಲಿ ಹೊಂಟಪ್ಪ ಆಕೆ ಕಣ್ಣಂಗೆ ಕೂಟ ಗಟ್ಟೆ ಹಿಡ್ಕೊ ಗಟ್ಟೆಗೆ ಈ ಸ್ಪೀಡ್ ಹೊಡಿತು ನೋಡೋಣ ಹಾಯ್ ಕಲಾವತಿ ನನಗೆ ಕೈ ಮಾಡಕತ್ತ ಟಾಟಾ ಮಾಡಕತ್ತ ಟಾಟಾ ಟಾಟಾ ಕಲಾವತಿ ಟಾಟಾ ನೋಡಿ ಗೌಡನೆ ಹೆಂಗೆ ಬಾಯ್ ತೆಗ್ದಾನ ಬರೋಬ್ಬರಿ ಮಾಡ್ತಾನೆ ಬಾ ನಿನಗೆ ಮುಂದೆ ಹಳ್ಳಕ್ಕೆ ಬಿತ್ತೆ ಕುರಿ ಬಿದ್ದೈತೆ ಹಳ್ಳಕ್ಕೆ ಏನೇ ಗುಣಗಾಕತಿಯಲ್ಲ ಏನಿಲ್ರಿ ಟಾಟಾ ಕಲಾವತಿ ಟಾಟಾ ಅಯ್ಯ ಹೋಗೇ ಬಿಡ್ತಾಯಪ್ಪ ಆಕೆ ಕಂಡ ಬಾರು ಗಾಡಿ ತೊಗೊಂಡು ಹೋಗೇ ಬಿಡ್ತಾ
ಗೋನೂನು ತೆಗೆ ನನಗೆ ಟಾಟಾ ಮಾಡಿದ್ಲ ಕಲಾವತಿ. ಹಾಂ, ಯಾರ ನೋಡಿದ್ರೆ ಮತ್ತೆ ಟಾಟಾ ಮಾಡಿದ್ದೆ? ಯಾರಿಲ್ಲ ಯಾರು ಅದಾರನೆ? ಇಲ್ಲ ಇಲ್ಲ. ಒನ್ಮಾಲ, ಏ ಒನ್ಮಾಲ, ಒಂದೀಟ ಕೊಬ್ಬರಿ ಎಣ್ಣೆ ಕೊಡ ಇಲ್ಲಿ. ತೆಲಿಗೆ ಹಚ್ಕೊಂಡು ಗಸ 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 ತಿಕ್ಕೊಂತಾನೆ. ಬಿಸಿಲು ಐತ್ ಕೊಡು, ಇಲ್ಲ ಚಳಮಳ 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 ಅಂತತಿ ಬಿಸಿಲು. ಇಲ್ಲ ಕುಂದಿರ್ತಂಗೆ ಕೊಡು ಒಂದೀಟ. ಹ್ಞೂ ಬೇಮ ಕೊಡ್ತೀನಿ ತಡಿ ಒಂದೀಟ. ಹಾಂ ಬಾಲೆ ಕಸ, ಯಾವ ಬಂದೆ ಊರಿಂದ? ನೀನೇ ಬಂದೆ ಬಿಡ ಇವ ಹಬ್ಬಕ್ಕೆ. ಮತ್ತೆ ಇಲ್ಲೇ ಮನೆ ಕದ ಹಾಕೊಂಡು ಅಲ್ಲಿ ಊರಾಗಿರಕ್ಕಾಕತ್ನೆ, ಅದಕ್ಕೆ ಬಂದೆ ನೀನೆ. ಹೌದನೇ, ಚಲೋ ಆತು ಬಿಡ ಇವ ಬಂದಿದ್ದೆ. ಏನು ಹಬ್ಬದಾಗ ಮನೆ ಕದ ಹಾಕೊಂಡಿರೋದು? ಹಾಂ, ಅದಕ್ಕೆ ಬಂದೆ ಇವ. ಏನು ಚಹಾ ಕುಡಿದ್ರೇನ? ದಾಸಿ ಪಾಸಿ ಮಾಡಿದ್ರಿಲ್ಲ? ಹಾಂ, ಮುಂಜಾನೆ ದಾಸಿ. ಇವತ್ತು ಎಲ್ಲರ ಮನೆಯಾಗ ದಾಸಿ ಅಲ್ಲ. ದಾಸಿ ಮಾಡಿ ಅಡ್ಗೆ ಮಾಡಕತ್ತತಿ ನಮ್ದು ಒನ್ಮಾಲ. ಜಾಗ ಹಾರೆ ಮಾಡ್ತತೆ ಇವ ಹುಡುಗಿ. ಹ್ಞೂ ಇವ ಅದಕ್ಕೊಂದು ಮದುವೆ ಆಗೊಂದ ಅದ ಚಿಂತೆ ಬಿಡ ಇವ ನನಗೆ ಕಾಸಿ. ಆಕತಿ ಬಿಡ್ಬೇ, ಆಗ ಕಾಲದಾಗ ಹಾಗೆ ಆಕತಿ. ಯಾಕೆ ತಲೆ ಕೆಡ್ಸ್ಕೊಂತಿ ಅಷ್ಟೇ ಬಿಡೆ. ಅದೇ ಕರೇನ, ಆದರೆ ವಯಸ್ಸು ಒಂದಿಟ್ಟಿದ್ದ ಆಗ್ಯಾವಲ್ಲ, ಅದಕ್ಕೆ ಎಲ್ಲರೂ ಬಂದು ಹಂಗೆ ಹೋಗ್ತಾರ ಬಿಡ. ಯಾರು ಹೂನು ಅನ್ವಲ್ರ. ಏನು ಮಾಡೋದು ಅಂತ ಚಿಂತೆ ಎತ್ತು ಬಿಟ್ಟತ್ಲೇವ ನನಗೆ ಕಾಸಿ. ಏನು ವಯಸ್ಸು ಏನು ತೀರಾ ಒಂದು 50 ವರ್ಷ ಹೊರಕಿ ಆಕತ್ ಬಿಡ ಬಿಡೆ. ಚಿಂತೆ ಮಾಡ್ಕೊಂತ ಕುಂದ್ರಕಿ ನೀನೋಬೇಕೆ. ಸರಿ ಆತ ಸರಿ, ನಾನು ಒಂದಿಟ್ಟು ಕುಂದಿರ್ತಾನಲ್ಲೇ ಬಿಸಿಲಿಗೆ ಇವ. ತಾಂಡಿ ನೋಡ್ತೀಯ ಹಂಗೆ ತಾಂಡಿ 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 ಹತ್ತತಿ ಬಿಸಿಲಿದ್ರೆ. ಏನು ಮಾಡಾಕತ್ತ? ಅಡ್ಗೆ ಮಾಡಾಕತ್ತ ಒನ್ಮಾಲ? ಹಾಂ ಮಾಡಾಕತ್ತ. ಇಷ್ಟಾತನ ಚಾದು ಬಾಂಡೆ ಕಸ ಎಲ್ಲ ಆತ, ಮತ್ತು ಈಗ ಅಡ್ಗೆ ಮಾಡಾಕತ್ತತಿ. ಏನು ಮಾಡ್ಬೇಕ? ಅವರಪ್ಪ ಇದ್ದಿದ್ರ ದೌಡ ಮದುವೆ ಮಾಡಿ ಕೊಡ್ತಿದ್ರ ಕಾಸಿ. ಏನು ಮಾಡ್ಬೇಕಲೇ, ನಾನು ಹೋಗ್ಬೇಕೆ ಎತ್ತಾಗಂತಂದು ಗುದ್ದೆ ಆಡಲಿಲ್ಲ. ಹಾಂ ಬಿಡ ಆಗ ಕಾಲದಾಗ ಹಾಗೆ ಆಕತಿ. ಯಾಕೆ ತಲೆ ಕೆಡ್ಸ್ಕೊಂತಿದಿ? ಹೆಂಗಿದ್ರೆ 1 ಎಕರೆ ಆಸ್ತಿ ಐತಿ, ಯಾರು ಬೇಕನ್ನೋ ಮಾಡ್ಕೊಂಡು ಹೋಗಿ ಹೋಗ್ತಾನ. ಯಾಕೆ ತಲೆ ಕೆಡ್ಸ್ಕೊಂತಿ? ಅತ್ತೀರ ಹಾಕೊಂಬರೇನ್ರಿ ದಾಸಿನ? ಒಂದು ಹಾಕೊಂಬರವ. ಮುಂಜಾನೆ ಅದೇ ಚಾಯ್ ಬಿರೆಡ್ ತಿನ್ನೆಲ್ಲ ಹೊಟ್ಟೆ ಹಸ್ತಿರ್ ಬಿಡ ಗೌರವ. ಹಾಕೊಂಬತ್ತಳ್ರಿ ಲಕ್ಷ್ಮಿ ತಿನ್ನುವಂತ್ರಿ. ಲಕ್ಷ್ಮಿ ಲಕ್ಷ್ಮಿ, ಅಮ್ಮಗೆ ಒಂದು ದೋಸೆ ಹಾಕೊಂಬರವ. ಅದೇ ಚಟ್ನಿ ಅದು ಇದ್ರಾಗ ಒಂದು ಹೊಟ್ಟೆನಾಗ ಚಟ್ನಿ ಹಾಕ್ಕೊಂಡು 1-2 ದೋಸೆ ಹಾಕಿಸ್ಕೊಂಬ. ತೆಳ್ಳಗೆ ಮಾಡಿಟ್ಟ ನೋಡ್ರಿ ಹಸಿನಿ. ಒಂದ ಸಾಕು ಬಿಡ ತಂಗಿ. ಯಾರು ಎದಕ್ಕೆ ಇವ ತಿನ್ರಿ ತೀರ ಎರಡು ಇಟ್ಟಿರ್ತಾವ ಅವು. ತಿನ್ರಿ ಏನಕತಿ. ಇವ ಗೌಡ್ಯ ಬಂದಿಲ್ಲ ಇನ್ನು. ಇವ ನಾವಲ್ಲೇ ಇದ ಹಬ್ಬದ ದಿನ ನೋಡ್ತೀಯ ಬರೇ ಹೊಲ್ದಾಗ ಇರ್ತಾನೆ ಇವ. ಬಂದೇನ್ರಿ ಅವ್ರ? ತಗೋಬೇ ಯವ ತಗೋ ಯವ. ಒಂದು ಹಾಕೊಂಬರ್ಬೇಕಿಲ್ಲ, ಎರಡು ಎದಕ್ಕೆ ಹಾಕೊಂಬಂದಿ? ಇವ ಹೋಗಂಗಿಲ್ಲ ಬಿಡಲೇ ಲಕ್ಷ್ಮಿ. ತಿನ್ನುವೆ ಮಾತ ತಗ ತಲೆ ಕೆಡ್ಸ್ಬಿಡ. ಈಕಿ ನಮ್ಮವ್ವ ಏನು ಬೈಕೊಂತ ನಿಂದಿರ್ತಾ. 2 ಹಾಕೊಂಬ ಅಂದ್ರೆ 1 ಹಾಕೊಂಬಂದಿಯಾ? ಹಂಗ ಅಂತಂದೆ. ತುಗ ನೀರ ಇವ ಗೌಡೆ ಎಲ್ಲಿ ಹೋಗಿದ್ದಾನ? ಒಂದು ಮುಂಜಾನೆ ಹೋಗ್ಯಾನ ನೋಡ ಗೌರವ. ಒಂದು ಕಡೆ ಹೋಗಿರ್ಬೇಕ್ರಿ ಅವ್ರು. ಬರ್ಬೋದು ತುಗರಿ. ಈಗ ಬಂದ್ರಂದ್ರೆ ಅವ್ರಿಗೆ ನೀರು ಕಾಸೇನೆ ಜಾಕ ಮಾಡಿಂದ ತಿಂತಾರ ಅವ್ರು. ಇದು ಏನು ಮಾಡಾಕತ್ತೀರಿ? ಕಡ್ಲಿ ಬೇಳೆ ಹುಗ್ಗಿನ ಮಾಡೋಣ ಅಂತ ಅನ್ಕೊಂಡನ್ರಿ. ಮತ್ತು ಇವ್ರು ಯಾರು ತಿನ್ನಂಗಿಲ್ಲ ಏನಿಲ್ಲ. ಏನು ಮಾಡ್ಲಿರಿ ಅತ್ತೀರ? ಇವ ಅದನ್ನ ಒಂದು ಈಟ ಮಾಡೋಗವ. ಎಡಿ ಪುರ್ತಕ್ ಮಾಡೋಗ ತಿಂತಾರ. ಹಣ್ಣಾಗ ಕುದಿಸಿ ಬ್ಯಾಳಿನ ಹಣ್ಣಾಗ ಕುದಿಸಿ ಜಾಗಷ್ಟು ಬೆಲ್ಲ ಮಾಡಿ ಕಂಪಾಗಿ ಮಾಡಿದ್ರೆ ತಿಂತಾರ್ತು. ಅದಕ್ಕೇನಕತಿ? ನಾವಲ್ವ, ನಾದು ತಿನ್ನಂಗಿಲ್ಲ. ನಾನು ಕಡ್ಲಿ ಬೇಳೆ ಹುಗ್ಗಿನ ಏನೋ ತಿನ್ಕೊ. ಈಕಿಗೆ ಕಮ್ಕಂಬಂದೆ ಮಾಡ್ಕೊಡ. ಹುಗ್ಗಿ ಪಗ್ಗಿ ತಿನ್ನಂಗಿಲ್ಲಿಕ್ಕೆ ಮಾಡ ಗೌರವ. ಅದನ್ನ ಮಾಡ ಚಲೋ ಆಕತಿ. ಹಣ್ಣಾಗ ಕುದಿಸಿ ಅವೇನ ಲವಂಗ ಪವಂಗ ಹಾಕಿ ಮಾಡ ಚಲೋ ಆಕತಿ ಕಂಪಾಗೆ. ಹ್ಞೂ ರೀತಿಯರ ಅದನ್ನ ಮಾಡ್ತಂತವ್ರಿ. ಬೇಳೆ ಕುದಿಯಕ್ಕೆ ಹಾಕ್ತಾನೆ, ಈಗ ಹಣ್ಣಾಗೆ ಕುದಿಸ್ತಾನೆ. ನಾತೆ ತಿನ್ನಂಗಿಲ್ಲ ನೋಡತ್ತಾಗ. ನೀವ ತಿನ್ಕೋರಿ. ಹೋಗ್ಲೇ ಹೋಗ, ನಿನಗೆ ಸೊಕ್ಕ ಬಳ ಹೋಗಿ. ನಿನಗೆ ಬಿಡ್ರಿ ಅತ್ಯಾರ ಹೋಗಲ್ಲಕತ್ತಾಗ. ತಿನ್ಲಿರ ಹಂಗ ತಿಂತಾ ಬಿಡು. ಅನ್ನ ಸಾರ ಉಂತಾ ಇಲ್ಲ ತಾಗ. ಬಂದ್ರೆ ಎಲ್ಲಿ ಹೋಗಿದ್ರಿ ನೀವು? ಹಬ್ಬದ ದಿನ ಹೊಲಕ್ಕೆ ಹೋಗ್ಬೇಕ್ರೆ ಅತ್ತಾಗ. ಮನೆಗೆ ಇರಕ್ಕೆ ಏನಕತಿ? ಹಂಗ ಅಡ್ಡಾಡ್ಕೊಂತ ಹೋಗಿದ್ದ ಮಾರಾಯ. ಹೋಗ್ಲಾ ಗೌಡೆ ಹೋಗ. ಜಳಕ ಮಾಡಿ ದೇವ್ರ ಕೈ ಮುಗಿದು ಹೋಗ. ದಾಸಿ ಮಾಡ್ಯಾರಂತ ದಾಸಿ ತಿನ್ನೋಗ. ಮುಂಜಾನೆ ಹೋಗ್ಬಿಡ್ತಾನ ಹಂಗ ಅಡ್ಡಾಡ್ಕೊಂತ ಹೊಲ್ಕೊಟ. ಆಗಬೇ ರೂಢಿ ಆಗ್ಬಿಟ್ಟತಿ. ಮತ್ತು ನನಗೆ ದಿನ ಹೊಲ್ತಾನ ಹೋಗಿ ಬರೋದು. ಮತ್ತು ಮನ್ಯಾಗ ಇರಂಗೆ ಆಗಂಗಿಲ್ಲ. ಹೌದು ಹೋಗ ಜಳಕ ಮಾಡೋಗ. ಬರ್ರಿ ನೀರು ಹಾಕಿಡ್ತಾನೆ. ಬರ್ರಿ ಜಳಕ ಮಾಡಿ ಬರ್ರಿ. ಹಾಂ ಅಲ್ಲ ಇವ ನಮ್ಮ ಗೌಡೆ ಹಿಂಗೆ ಮಾಡವಲ್ಲಿವ. ಯಾಕೆ ದಿನ ಒಂದು ಕಡೆ ಹೊಂಟಾನಿವ? ಹೋಗಿದ್ದಿಲ್ಲ ಬಿಡ. ಈಗ ಒಂದು 4-5 ದಿನ ಆಯ್ತವ ಹಿಂಗೆ ಹೊಂಟಿವ. ಏನವ ಇವ ನೋಡಿದ್ರೆ ದಿನ ಹೊಕ್ಕನಿ ರೂಢಿ ಆಗೈತಿ. ಏನು ಮಾಡ್ಬೇಕ ಅಂತತಿ ಇವ.
ಅವ್ರು ಬಿಡಾತ ಕೈ ಕಾಲ ಹಗರಕ್ಕ ಹೋಗಿ ಬಂದ್ರೆ. ಕಲಿಯ ಏ ಕಲಿಯ